ವೆಲ್ಕಮ್ ಬ್ಯಾಕ್ ಟು ಶ್ರೀ ಅಕಾಡೆಮಿ ಕನ್ನಡ. ಸೊ ಮೊದಲನೇ ವಿಡಿಯೋದಲ್ಲಿ ನಾನು ಪಾರ್ಟ್ 1 ಮಾಡಿದ್ದೆ. ಅದ್ರ ಬಗ್ಗೆ ಒಟ್ಟು 50 ಕ್ವಶನ್ಸ್ ನಾನು ತಿಳಿಸ್ಕೊಟ್ಟಿದ್ದೆ, 51 ಕ್ವಶನ್ಸ್. ನೆಕ್ಸ್ಟ್ ಯಾವೆಲ್ಲ ಕ್ವಶನ್ಸ್ ಇದ್ದಾವೆ ಅಂತ ತಿಳಿಸ್ಕೊಡ್ತೀನಿ. ಇದರೆಲ್ಲ 50 ಕ್ವಶನ್ಸ್ ಇದ್ದಾವೆ. ಸೊ ನೋಡಿ, ಭ್ರಷ್ಟಾಚಾರ ಇದು ಆಲ್ರೆಡಿ ಹೇಳಿದ್ದೆ, ಭ್ರಷ್ಟಾಚಾರ ಅಭಿವೃದ್ಧಿ ಹಿನ್ನಡೆ, ಇದರಲ್ಲಿ ಫಸ್ಟ್ ಒಂದು ರಾಂಗ್ ಇದೆ ಅಂತ ಹೇಳಿದ್ದೆ. ನೆಕ್ಸ್ಟು, ಮುಂದಿನ ವಾಕ್ಯಗಳಲ್ಲಿ ಪದಗಳು ಕ್ರಮಬದ್ಧವಾಗಿಲ್ಲ, ಅವು ಅರ್ಥಪೂರ್ಣವಾಗುವಂತೆ ಗೆರೆ ಎಳೆದು ಸೂಚಿಸಿದ ಭಾಗಗಳನ್ನು ಪುನಃ ಜೋಡಿಸಿ ಅವುಗಳ ಅನುಕ್ರಮವನ್ನು ಗುರುತಿಸಿ. ಉದಾಹರಣೆ ನೋಡಿಕೊಟ್ಟಿದ್ದಾರೆ. ನೋಡಿ ದುರುಗುಟ್ಟಿ ಸುಟ್ಟುರಿಯುವಂತೆ ದೌಡಾಯಿಸಿದಳು. ಇದನ್ನು ಆರ್ಡರ್ ವೈಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ನೋಡಿ, QRPS RSPQ ಇದು ಯಾವುದೋ ಅಲೈನ್ಮೆಂಟಲ್ಲಿ ತೋರಿಸಿ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ 1 ರೈಟ್ ಆನ್ಸರ್. ನೋಡಿ, ಕ್ಯೂ ಅಂದರೆ ದುರುಗುಟ್ಟಿ ಸುಟ್ಟುರಿಯುವಂತೆ ನೋಡಿ ದೌಡಾಯಿಸಿದಳು ಇಸ್ ಅ ರೈಟ್ ಆನ್ಸರ್. ಸೊ ಹಾಗಾಗಿ ಇದೇ ರೀತಿ ಎಲ್ಲವೂ ಸರಿಯಾದ ಕ್ರಮದಲ್ಲಿ ಬರೀಬೇಕು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 52. ವಚನಕಾರ ಮೊದಲ ಜೇಡರ ದಾಸಿಮಯ್ಯನು ವಚನಯುಗದ. ನೋಡಿ, ಜೇಡರ ದಾಸಿಮಯ್ಯನು ವಚನಯುಗದ ಮೊದಲ ವಚನಕಾರ. ನೋಡಿ, ಜೇಡರ ದಾಸಿಮಯ್ಯನು RSQP ಇಸ್ ದ ರೈಟ್ ಆನ್ಸರ್. ಓಕೆನಾ? ಅವೆಲ್ಲ ಅಲ್ಲಿ ಇಲ್ಲಿ ಸ್ವಾಪ್ ಆಗಿದ್ದಾವೆ, ಅದನ್ನು ಸರಿಯಾದ ಒಂದು ಆರ್ಡ್ರಲ್ಲಿ ನೀವು ಜೋಡಿಸ್ಬೇಕು. ಸಂಬಂಧವಿರಲಾರದು ಪರಸ್ಪರ ಅಂತರಂಗದ ಸ್ವಭಾವಕ್ಕೂ ಹೊರನೋಟಕ್ಕೆ. ನೋಡಿ, ಇಲ್ಲಿ ಸಂಬಂಧವಿರಲಾರದು ಇದು ಲಾಸ್ಟಲ್ಲಿ ಬರುತ್ತೆ, ಯಾಕಂದರೆ ಸಂಬಂಧವಿರಲಾರದು ಲಾಸ್ಟ್ ಫುಲ್ ಸ್ಟಾಪ್ ಥರ ಇದೆ. ನೋಡಿ, ಆ ಲಾಸ್ಟಲ್ಲಿ P ಬರಬೇಕು ಅಂತ ನೀವು ಗೆಸ್ ಮಾಡ್ಬೋದು. ಈ ಥರನೂ ನೀವು ಐಡೆಂಟಿಫೈ ಮಾಡ್ಬೋದು, ಬೇಗ ಟೈಮ್ ಸೇವ್ ಆಗುತ್ತೆ. ನೋಡಿ, ಲಾಸ್ಟ್ P ಇದೆ, ಸೊ ಇದು ರೈಟ್ ಆನ್ಸರ್. SRQP ಒಂದ್ಸಲಿ ನೋಡಿ. ಹೊರನೋಟಕ್ಕೆ ಅಂತರಂಗದ ಸ್ವಭಾವಕ್ಕೂ ಪರಸ್ಪರ ಸಂಬಂಧವಿರಲಾರದು ಇಸ್ ದ ರೈಟ್ ಆನ್ಸರ್. ಕರೆಕ್ಟಾಗಿದೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನಂಬರ್ 54. ಫಾಗು ಹಳಕಟ್ಟಿಯವರು ವಚನಶಾಸ್ತ್ರದ ಪಿತಾಮಹರೆಂದು ಖ್ಯಾತರಾದವರು. ಕರೆಕ್ಟಾಗಿದೆ, ಆರ್ಡರ್ ವೈಸ್ ಕೊಟ್ಟಿದ್ದಾರೆ ಅವರೇನೆ. ಫಾಗು ಹಳಕಟ್ಟಿಯವರು ವಚನಶಾಸ್ತ್ರದ ಪಿತಾಮಹರು. ಸರಿನಾ? ನೋಡಿ, PQRS ಕರೆಕ್ಟಾಗಿ ಕೊಟ್ಟಿದ್ದಾರೆ. ಪ್ರತಿಯೊಂದು ಅಂಗುಲದಲ್ಲಿಯೂ ಕನ್ನಡಿಗನಾಗಬೇಕು, ಕನ್ನಡಿಗನು ಪ್ರತಿಯೊಬ್ಬ. ಕ್ವಶನ್ ನಂಬರ್ 55. ಯಾವ ಒಂದು ರೈಟ್ ಆನ್ಸರ್ ನೋಡೋಣ. ಕನ್ನಡಿಗನಾಗಬೇಕು ಲಾಸ್ಟಲ್ಲಿ ಬರುತ್ತೆ, ಇದು ಕ್ಯೂ ಆಗಬೇಕು. ಈಗ ಎಸ್ ಫಸ್ಟ್ ಒಂದು ಪ್ರತಿಯೊಬ್ಬ ಕನ್ನಡಿಗನು, ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಂದು ಅಂಗುಲದಲ್ಲಿಯೂ ಕನ್ನಡನಾಗಬೇಕು ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ 2 ಆಗುತ್ತೆ. ನೆಕ್ಸ್ಟ್ 56. ಕ್ವಶನ್ ನಂಬರ್ 56. ನಮ್ಮೆಲ್ಲರ ಜವಾಬ್ದಾರಿ ಸಂಪನ್ಮೂಲಗಳನ್ನು ಕಾಪಾಡುವುದು, ಮುಂದಿನ ಪೀಳಿಗೆಗೆ ನೈಸರ್ಗಿಕ. ಓಕೆ, ಇಲ್ಲಿ ನೋಡೋಣ. ಆಪ್ಷನ್ ಮುಂದಿನ ಪೀಳಿಗೆಗೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ 2. ನೆಕ್ಸ್ಟ್ ಕ್ವೆಶನ್ ಬಂದು ನೋಡಿ, ಕೆಳಗೆ ಕೊಡಲಾದ 6 ವಾಕ್ಯಗಳುಳ್ಳ ಭಾಗಗಳಲ್ಲಿ 1 ಮತ್ತು 6ನೇ ವಾಕ್ಯಗಳು ಸರಿಯಾದ ರೀತಿಯಲ್ಲಿವೆ. ನಡುವಿನ 4 ವಾಕ್ಯಗಳು PQRS ಜಾಗ ಬದಲಾಯಿಸಿವೆ. ಅವುಗಳನ್ನು ಅರ್ಥ ಬರುವಂತೆ ಸರಿಯಾಗಿ ಹೊಂದಿಸಿ. ಓಕೆನಾ? ಒಂದು ಉದಾಹರಣೆ ಕೊಟ್ಟಿದ್ದಾರೆ. 1893ರಲ್ಲಿ ಒಮ್ಮೆ ಸ್ವಾಮಿ ವಿವೇಕಾನಂದರು ಪ್ಯಾರಿಸ್ನಿಂದ ಗ್ರಾಮವೊಂದಕ್ಕೆ ಹೊರಟಿದ್ದರು. ಓಕೆನಾ? ಅವಿಗೆ P ಕೊಟ್ಟಿದ್ದಾರೆ. ಕುದುರೆ ಗಾಡಿಯ ಚಾಲಕ ಕೆಳಗಿಳಿದು ತಮ್ಮ ಮಕ್ಕಳನ್ನು ಮುದ್ದಾಡಿ ಮುಂದೆ ಸಾಗುತ್ತಾನೆ. Q ಹಿಂದೆ ಮುಳುಗಿ ಹೋಗಿದ್ದ ಬ್ಯಾಂಕನ್ನು ಕಟ್ಟಿ ಮತ್ತು ಮಾಲೀಕನಾಗುವ ಹಿರಿಯ ಆಸೆ ಚಾಲಕನಿಗಿತ್ತು. ಈಗ ಸಂಸಾರ ಸಾಗಿಸಲು ಸಾಲ ತೀರಿಸಲು ಚಾಲಕ ವೃತ್ತಿಯನ್ನು ಅವಲಂಬಿಸಿದ್ದ. ಚಾಲಕನ ಪೂರ್ವ ಚರಿತ್ರೆ ಕೇಳಿದ ವಿವೇಕಾನಂದರು ಅತೀವ ಆನಂದಪಟ್ಟು ಅಂತ ಇದೆ. ಈಗ ಕೊನೆಯ ಲೈನ್ ಅವರೇ ಕೊಟ್ಟಿದ್ದಾರೆ. ಈ ವ್ಯಕ್ತಿ ಒಬ್ಬ ವ್ಯಾವಹಾರಿಕ ವೇದಾಂತಿ ಎಂದು ಮೆಚ್ಚಿಕೊಂಡರು. ಕೆಳಕ್ಕೆ ಉರುಳಿದರು, ಸನ್ನಿವೇಶಕ್ಕೆ ಬಲಿಯಾಗಬಾರದು ಅಲ್ಲವೇ ಅಂತ ಹೇಳಿಕೊಟ್ಟಿದ್ದಾರೆ. ಈ PQRSನ ಇದು ಆರ್ಡರ್ ವೈಸಾಗಿ ಇಡಬೇಕಿಲ್ಲಿ. ವಿವೇಕಾನಂದರು ಪ್ಯಾರಿಸ್ನ ಗ್ರಾಮವೊಂದಕ್ಕೆ ಹೊರಟಿದ್ದರು. PQRS ಇದರಲ್ಲಿ ಮೊದಲನೇದು PQRS ಇದು ರೈಟ್. ಅದೇ ಕಾಲಾನುಕ್ರಮವಾಗಿ ಕೊಟ್ಟಿದ್ದಾರೆ ಇಲ್ಲಿ. ಫಸ್ಟ್ ಇದೆ ಬರೋ ಗ್ರಾಮಕ್ಕೆ ಹೊರಟಿದ್ದು. ಕುದುರೆ ಗಾಡಿ ಚಾಲಕ ಕೆಳಗಿಳಿ ತಮ್ಮ ಮಕ್ಕಳನ್ನು ಮುದ್ದಾಡಿ ಮುಂದೆ ಸಾಗುತ್ತಾನೆ, ಹಿಂದೆ ಮುಳುಗಿ ಹೋಗಿದ್ದ. ಇದು ರೈಟ್ ಆನ್ಸರ್. ಇದು ಆರ್ಡರ್ ವೈಸ್ ಆಗಿ ಕೊಟ್ಟಿದ್ದಾರೆ. ನೆಕ್ಸ್ಟು ಕ್ವಶನ್ ನಂಬರ್ 57. ಮೊದಲನೇದು
ರಾವಣನು ಸೀತೆಯನ್ನು ಕೊನೆಯದಾಗಿ ಭೇಟಿಯಾದ ಸನ್ನಿವೇಶ. ಇಲ್ಲಿ ಪಿ ಅಂತ ಇದೆ. ಸೀತೆ ಅತ್ಯಂತ ದುಃಖಿತಳಾಗಿ ರಾಮನ ಆಯಸ್ಸು ಪ್ರಾಣ ಯುದ್ಧ ಭೂಮಿಯಲ್ಲಿ ಇರುವವರೆಗೆ ಬರಬೇಡ ಎನ್ನುತ್ತಾಳೆ. ಕ್ಯೂ. ಸೀತೆಯ ಸಮೀಪದಲ್ಲಿದ್ದ ರಾಕ್ಷಸ ಕನ್ಯೆಯರು ರಾವಣನ ಸೌಂದರ್ಯವನ್ನು ತಿಳಿಸುತ್ತಾರೆ. ಆರ್. ರಾವಣನು ಅತ್ಯಂತ ಸಂತೋಷಭರಿತನಾಗಿ ಸೀತೆಯನ್ನು ಕಾಣಲು ಬರುತ್ತಾನೆ. ಸೀತೆಯ ಬಳಿ ಬಂದ ರಾವಣನು ನಿನ್ನ ರಾಮನನ್ನು ಬಿಟ್ಟು ನನ್ನ ಸಾಮ್ರಾಜ್ಯದ ಸುಖವನ್ನು ಅನುಭವಿಸು ಎನ್ನುತ್ತಾನೆ. ಇಲ್ಲಿ ನೋಡಿ, ಆರನೇದು ಬಂದು ಇಲ್ಲಿ ಸೀತೆಯ ಪತಿ ಭಕ್ತಿ ಹಾಗೂ ರಾಮನ ಶಕ್ತಿಯ ಬಗ್ಗೆ ಇರುವ ನಂಬಿಕೆ ವ್ಯಕ್ತವಾಗುತ್ತದೆ. ನೋಡಿ, ನೋಡಕ್ಕೆ ಬರ್ತಾ ಇರ್ತಾನೆ. ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಆರ್ ಕ್ಯೂ ಎಸ್ ಪಿ ಈಸ್ ದ ರೈಟ್ ಆನ್ಸರ್. ಆರ್ ನೋಡಿ, ಸನ್ನಿವೇಶ ರಾವಣನು ಅತ್ಯಂತ ಸಂತೋಷಭರಿತನಾಗಿ ಸೀತೆಯನ್ನು ಕಾಣಲು ಬರುತ್ತಾನೆ. ಕಾಣೋದಕ್ಕೆ ಬರ್ತಾ ಇದ್ದಾನೆ. ನೆಕ್ಸ್ಟ್ ಬಂದು ಸೀತೆಯ ಸಮೀಪದಲ್ಲಿದ್ದ ಅವನು ಬರ್ತಾ ಇರ್ತಾನೆ. ಆವಾಗ ಸೀತೆಯ ಸಮೀಪದಲ್ಲಿದ್ದ ರಾಕ್ಷಸ ಕನ್ಯೆಯರು ರಾವಣನ ಸೌಂದರ್ಯವನ್ನು ತಿಳಿಸ್ತಾರೆ. ನೆಕ್ಸ್ಟ್ ಸೀತೆಯಲ್ಲಿ ಬಳಿ ಬಂದ ರಾವಣನು ನಿನ್ನ ರಾಮನನ್ನು ಬಿಟ್ಟು ನನ್ನ ಸಾಮ್ರಾಜ್ಯದ ಸುಖವನ್ನು ಅನುಭವಿಸುತ್ತಾನೆ. ಆಗ ಸೀತೆ ಅತ್ಯಂತ ಅವನು ಆ ಮಾತನ್ನು ಹೇಳುತ್ತಾನಲ್ಲ, ಆ ಮಾತನ್ನು ಕೇಳಿ ಸೀತೆ ಅತ್ಯಂತ ದುಃಖಿತಳಾಗಿ ರಾಮನ ಆಯಸ್ಸು ಪ್ರಾಣ ಯುದ್ಧ ಭೂಮಿಯಲ್ಲಿ ಇರೋವರೆಗೂ ಬರಬೇಡ ನೀನು ಅಂತೇಳಿ. ಓಕೆನಾ, ಇದು ರೈಟ್ ಆನ್ಸರ್. ಆರ್ ಕ್ಯೂ ಎಸ್ ಪಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 58. ರಾಧಾಕೃಷ್ಣನ್ ಅಪ್ರತಿಮ ದೇಶಭಕ್ತ ಶಿಕ್ಷಣ ತಜ್ಞರ ಮಹತ್ವದ ಲಕ್ಷಣಗಳು. ಓಕೆನಾ, ಮೊದಲನೇದು ಪಿ ಕ್ಯೂ ಆರ್ ಎಸ್ ಕೊಟ್ಟಿದ್ದಾರೆ. ಪಿ. ಸ್ನಾತಕೋತ್ತರ ಪದವಿಯಲ್ಲಿ ಮಂಡಿಸಿದ ದಿ ಎಥಿಕ್ಸ್ ಆಫ್ ವೇದಾಂತ ಅವರ ಬದುಕಿನ ದಿಕ್ಕನ್ನೇ ಬದಲಾಯಿಸಿತು. ಕ್ಯೂ. ರಷ್ಯಾಕ್ಕೆ ಭಾರತದ ರಾಯಭಾರಿಯಾಗಿ ಸ್ಟಾಲಿನ್ನಂತಹ ಮೇಧಾವಿಗಳ ಸರಿಸಮವಾಗಿ ನಿಲ್ಲುವ ವ್ಯಕ್ತಿತ್ವ ಬೆಳೆಸಿಕೊಂಡರು. ಉಪರಾಷ್ಟ್ರಪತಿಯಾಗಿದ್ದಾಗಲೇ ಅವರಿಗೆ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು. ಎಸ್. ರಾಷ್ಟ್ರಪತಿಯಾಗಿ ದೇಶದ ಸರ್ವತೋಮುಖ ಏಳಿಗೆಗೆ ಅವಿರತ ಶ್ರಮಿಸಿದರು. ಆರನೇದು ರಾಧಾಕೃಷ್ಣನ್ರ ಉನ್ನತಿಯ ಹೆಜ್ಜೆಗಳ ಸ್ಮರಣೆ. ಇವೆಲ್ಲ ಒಂದು ಪಿ ಕ್ಯೂ ಆರ್ ಎಸ್ ಇದರಲ್ಲೇ ಕೊಟ್ಟಿದ್ದಾರೆ ನೋಡಿ. ಸ್ನಾತಕೋತ್ತರ ಪದವಿ ಮಂಡಿಸಿದ ದಿ ಎಥಿಕ್ಸ್ ಆಫ್ ವೇದಾಂತ ಅವರ ದಿಕ್ಕನ್ನು ಬದಲಾಯಿಸ್ತಿದೆ. ನೆಕ್ಸ್ಟ್ ರಷ್ಯಾಕ್ಕೆ ಇವೆಲ್ಲ ಒಂದು ಅವ್ರ ಬಗ್ಗೆ ಇರ್ತಕ್ಕಂಥ ಒಂದು ಶಿಕ್ಷಣ ತಜ್ಞರ ಮಹತ್ವದ ಲಕ್ಷಣಗಳಾಗಿದ್ದಾವೆ. ಸೊ ಅದು ಆರ್ಡರ್ ವೈಸ್ ಆಗಿ ಕೊಟ್ಟಿದ್ದಾರೆ. ಅದು ರೈಟ್ ಆನ್ಸರ್ ಪಿ ಕ್ಯೂ ಆರ್ ಎಸ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 59. ಜಾತಿ ಪದ್ಧತಿ ಅನಿಷ್ಟ ಎಂಬುದನ್ನು ನಮ್ಮ ಕವಿ ಪರಂಪರೆ ಖಂಡಿಸಿದೆ. ಕುಲವೆಂದು ಏಕೆ ಒಡೆದಾಡುವಿರಾ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಎಂದಿದ್ದರು ಕನಕದಾಸರು. ಆದಿಕವಿ ಪಂಪನು ಮನುಷ್ಯ ಜಾತಿ ತಾನೊಂದೇ ಒಲಂ, ಜಾತಿ ವಿಜಾತಿಯೇನ ಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ. ಹಾಗೆ ಎಸ್ ಬಂದು ರಗಳೆಯ ಕವಿ ಹರಿಹರ ದೇವನೊಲಿದವನೇ ಕುಲವೇ ಸತ್ಕುಲಂ ಎಂದಿದ್ದಾನೆ. ಆಪ್ಷನ್ 6 ಮಾನವ ಜಾತಿ ಒಂದೇ ಎಂಬ ಭಾವನೆ ವ್ಯಕ್ತವಾಗಿದೆ. ಇದರಲ್ಲಿ ರೈಟ್ ಆನ್ಸರ್ ಬಂದು ಕ್ಯೂ ಎಸ್ ಆರ್ ಪಿ ಅಂತ ಕೊಟ್ಟಿದ್ದಾರೆ. ಕ್ಯೂ ಫಸ್ಟ್ ಬರೋದು ಆದಿಕವಿ. ಇದರಲ್ಲಿ ತುಂಬ ಹಳೆಯದಾಗಿರ್ತಕ್ಕಂಥ ಆದಿಕವಿ ಪಂಪ ಬರ್ತಾನೆ. ಆದಿಕವಿ ಪಂಪನು ಮನುಷ್ಯ ಜಾತಿ ತಾನೊಂದೇ ಒಲಂ ಅಂತ ಹೇಳ್ತಾನೆ. ನೆಕ್ಸ್ಟ್ ಎಸ್ ರಗಳೆ ಕವಿ ಬರ್ತಾನೆ. ರಗಳೆ ಕವಿ ಹರಿಹರ ದೇವನೊಲಿದವನೇ ಕುಲವೇ ಸತ್ಕುಲಂ ಎಂದಿದ್ದಾನೆ. ಇದು ಯಾರ ಒಂದು ಹೇಳಿರ್ತಕ್ಕಂಥ ಸಾಲು ಅಂತಲೂ ಕೇಳ್ತಾರೆ. ಸೊ ನೆನ್ಪಿಟ್ಕೊಂಡಿರಿ. ಪಂಪ ಮನುಷ್ಯ ಜಾತಿ ತಾನೊಂದೇ ಒಲಂ ಇದನ್ನು ಅಂತ ಹಲವಾರು ಬಾರಿ ಕೇಳಿದ್ದಾರೆ. ಹಾಗೆ ನೆಕ್ಸ್ಟ್ ರಗಳೆ ಕವಿ ಏನು ಹೇಳಿದ್ದಾರೆ, ದೇವನೊಲಿದವನೇ ಕುಲವೇ ಸತ್ಕಂ ಅಂತ ಕೇಳಿದ್ದಾರೆ, ಸತ್ಕುಲಂ. ನೆಕ್ಸ್ಟು ಕುಲವೆಂದು ಏಕೆ ಹೊಡೆದಾಡುವಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿದರೆ ಕನಕದಾಸರು ಹೇಳಿರ್ತಕ್ಕಂಥ ಸಾಲುಗಳು ನೆನ್ಪಿಟ್ಕೊಂಡಿರಬೇಕು. ಹಾಗೆಯೇ ಜಾತಿ ವಿಜಾತಿಯನ್ನು ಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಕ್ಯೂ ಎಸ್ ಪಿ ಆರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 60. ಆಧುನಿಕ ಕನ್ನಡ ಸಾಹಿತ್ಯ ಪರಂಪರೆ ವಿಭಿನ್ನ ಆಶಯಗಳೊಂದಿಗೆ ಬೆಳೆದಿದೆ. ಪಿ. ದಲಿತ ಬಂಡಾಯ ಸಾಹಿತ್ಯದಲ್ಲಿ ಪಟ್ಟಭದ್ರ ಹಿತಾಸಕ್ತಿ ವ್ಯವಸ್ಥೆಯ ವಿರುದ್ಧ ಧ್ವನಿಯಾದರು. ಯುರೋಪ್ ಸಾಹಿತ್ಯ ಪ್ರಭಾವದಿಂದ ನೈಜ ಬದುಕು ಸಂಕೇತಗಳ ಮೂಲಕ ರಚನೆ, ಸ್ವಾತಂತ್ರ್ಯ ಹೋರಾಟವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನೊಂದವರ ಕಾರ್ಮಿಕರ ಪರ ಸಾಹಿತ್ಯ ಬರೆದರು. ಎಸ್ ಬಂದು ಪ್ರಕೃತಿಯನ್ನು ಆರಾಧಿಸುತ್ತಾ ರಮ್ಯವಾದ ಭಾವಗೀತೆಗಳನ್ನು, ಪ್ರೀತಿ ಪ್ರೇಮದ ಬದುಕನ್ನು ರಚಿಸಿದರು. ಆರನೇದು ಸಾಹಿತ್ಯ ನಿಂತ ನೀರಲ್ಲ, ಅದು ಕ್ರಿಯಾಶೀಲತೆಯಿಂದ ಕೂಡಿದೆ ಎಂಬುದು
ವ್ಯಕ್ತವಾಗುತ್ತದೆ. ಇದು ರೈಟ್ ಆನ್ಸರ್ ಬಂದು SRQP. SRQP ಫಸ್ಟ್ ಬಂದು ಇದು ಬರುತ್ತೆ. ಪ್ರಕೃತಿಯನ್ನು ಆರಾಧಿಸುತ್ತಾ ರಮ್ಯವಾದ ಭಾವಗೀತೆಗಳನ್ನು, ಪ್ರೀತಿ ಪ್ರೇಮದ ಬದುಕನ್ನು ರಚಿಸಿದರು. SR ಸ್ವಾತಂತ್ರ್ಯ ಹೋರಾಟವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನೊಂದವರ ಕಾರ್ಮಿಕರ ಪರ ಸಾಹಿತ್ಯ ಬರೆದರು. ನೆಕ್ಸ್ಟ್ ಯುರೋಪ್ ಸಾಹಿತ್ಯ ಪ್ರಭಾವ ನೈಜ ಬದುಕು ಸಂಕೇತದ ಮೂಲಕ ರಚನೆ ಮಾಡಿದರು. ಅದಾದ ನಂತರ ದಲಿತ ಬಂಡಾಯ ಸಾಹಿತ್ಯ ಲಾಸ್ಟಲ್ಲಿ ಬರುತ್ತೆ. ಹಿತಾಸಕ್ತಿ ವ್ಯವಸ್ಥೆಯ ವಿರುದ್ಧ ಧ್ವನಿಯಾದರು. ನೆಕ್ಸ್ಟ್ 61 ರಾಷ್ಟ್ರಕವಿ ಕುವೆಂಪು ಅವರ ಜೀವನದ ಮತ್ತು ಸಾಹಿತ್ಯದ ಮೈಲಿಗಲ್ಲುಗಳು. PQRS ಫಾರ್ಮ್ ಕೊಟ್ಟಿದ್ದಾರೆ. P ಶಿವಮೊಗ್ಗದಲ್ಲಿ ಕುವೆಂಪು ಗೌರವಾರ್ಥವಾಗಿ ಕುವೆಂಪು ವಿಶ್ವವಿದ್ಯಾಲಯ ತೆರೆಯಲಾಯಿತು. ಕುವೆಂಪು ವಿಶ್ವವಿದ್ಯಾಲಯ ಎಲ್ಲಿದೆ ಅಂತ ಕೂಡ ಕೇಳಿದರು. ಆಪ್ಷನ್ ಕೊಟ್ಟಿದ್ರು, ಬೇರೆ ಬೇರೆ ಆಪ್ಷನ್ ಕೊಟ್ಟಿದ್ರು. ನೋಡಿ, ಶಿವಮೊಗ್ಗದಲ್ಲಿದೆ. ಓಕೆನಾ. ಪ್ರೌಢಶಾಲಾ ಶಿಕ್ಷಣದಿಂದ ಸ್ನಾತಕೋತ್ತರ ಪದವಿವರೆಗೂ ಮೈಸೂರಿನಲ್ಲಿ ಓದಿದರು. ಧಾರವಾಡದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರದ್ದು. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನೋಡಿ, ಇಲ್ಲಿ ಧಾರವಾಡದಲ್ಲಿ ನಡೆದಿರ್ತಕ್ಕಂಥ ಒಂದು ಇದರಲ್ಲಿ ಅವರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು. ಕನ್ನಡ ಸಾಹಿತ್ಯಕ್ಕೆ ಕುವೆಂಪುರವರ ಶ್ರೀರಾಮಾಯಣ ದರ್ಶನಂ ಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಇದನ್ನು ಹಲವಾರು ಬಾರಿ ಕೇಳಿದರೆ. ಕುವೆಂಪುರವರ ದೈತ್ಯ ಪ್ರತಿಭೆಯಿಂದ ಕನ್ನಡ ಸಾಹಿತ್ಯಕ್ಕೆ ಗೌರವ ತಂದಿದೆ. ಇದು ರೈಟ್ ಆನ್ಸರ್ ಬಂದು QRSP. ಮೊದಲನೇದು Q. ಏಕೆಂದರೆ ಪ್ರೌಢಶಾಲಾ ಶಿಕ್ಷಣದಿಂದ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಪ್ರೌಢಶಾಲಾ ಶಿಕ್ಷಣದಿಂದ ಸ್ನಾತಕೋತ್ತರ ಪದವಿ ಮೈಸೂರಿನಲ್ಲಿ ಓದಿದರು. ನೆಕ್ಸ್ಟ್ ಧಾರವಾಡದಲ್ಲಿ ಅವರು ಫಸ್ಟು ಎಲ್ಲಿ ಸ್ಟಾರ್ಟಿಂಗ್ ಫೇಸಿಂದ ಕೊಟ್ಟಿದ್ದಾರೆ, ಇಲ್ಲಿ QRSP ಅಂತ ಪ್ರೌಢಶಾಲಾ ಶಿಕ್ಷಣ. ನೆಕ್ಸ್ಟ್ ಧಾರವಾಡ ನಡೀತಕ್ಕಂಥ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿರ್ತಾರೆ. ಅದಾದ ನಂತರ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬರುತ್ತೆ. ಅವರ ಒಂದು ಗೌರವಾರ್ಥವಾಗಿ ಕುವೆಂಪು ವಿಶ್ವವಿದ್ಯಾಲಯ ತೆರೀತಾರೆ. ಸೊ ಕಾಲಾನುಕ್ರಮದಲ್ಲಿ ಇದು ಕೊಟ್ಟಿದ್ದಾರೆ. ಓಕೆನಾ. ಸರಿಯಾದ ಉತ್ತರ ಬಂದು QRSP. ನೆಕ್ಸ್ಟ್ ಕ್ವಶನ್ ನಂಬರ್ 62. ಇಲ್ಲಿ ಒಗಟುಗಳನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ. ಅವ ಹೆಣ್ಣಿಂದ ಕೆಟ್ಟ, ಇವ ಮಣ್ಣಿಂದ ಕೆಟ್ಟ, ಯಾರು ಈ ಪುರಾಣ ಪುರುಷರು ಅಂತ ಕೊಟ್ಟಿದ್ದಾರೆ. ಹೆಣ್ಣಿಂದ ಕೆಟ್ಟವನು ಯಾವನು? ರಾವಣ. ಮಣ್ಣಿಂದ ಕೆಟ್ಟವನು ದುರ್ಯೋಧನ. ಆಪ್ಷನ್ ರಾಮ ರಾವಣ ಅಂತ ಕೊಟ್ಟಿದ್ದಾರೆ. ದುಶ್ಯಾಸನ ಕರ್ಣ ಅಂತ ಕೊಟ್ಟಿದ್ದಾರೆ. ರಾವಣ ಲಕ್ಷ್ಮಣ ಕೊಟ್ಟಿದ್ದಾರೆ. ಆಪ್ಷನ್ 1 ರಾವಣ ದುರ್ಯೋಧನ. ಹೆಣ್ಣಿಂದ ಕೆಟ್ಟವ ರಾವಣ, ಮಣ್ಣಿಂದ ಕೆಟ್ಟವ ದುರ್ಯೋಧನ ಅಂತ ಇದೆ ಆಪ್ಷನ್ನು. ಹಸಿರು ಸೀರೆ ಉಟ್ಟಾಕೆ, ಬಂಗಾರದ ಗೆಜ್ಜೆ ತೊಟ್ಟಾಕೆ, ನೆಲದಲ್ಲಿ ಮೊಟ್ಟೆ ಇಟ್ಟಾಕೆ ಯಾರು? ಆಪ್ಷನ್ 1 ಕಡಲೆ, ಆಪ್ಷನ್ 2 ಗಜ್ಜರಿ, ಆಪ್ಷನ್ 3 ಕೋಳಿ, ಆಪ್ಷನ್ 4 ನೆಲಗಡಲೆ. ನೆಲಗಡಲಿನ ಕಡಲೆಕಾಯಿ ಅದು ಬರುತ್ತೆ, ಅದು ಅರ್ಥ ನೆಲಗಡಲೆ ಅಂತ. ಕಡಲೆಕಾಯಿ ಕಾಯಿ ಭೂಮಿ ಒಳಗಿರುತ್ತೆ. ಅದು ಯಾವ ಒಂದು ಕಲರ್ ಇರುತ್ತೆ ಅಂದರೆ ಬಂಗಾರ ಥರ ಕಾಣುತ್ತೆ ಅಂತ ಹೇಳ್ತಾರೆ. ಓಕೆನಾ. ಆ ಆಪ್ಷನ್ 4 ನೆಲಗಡಲೆ. ನೋಡಿದವ ಸುಮ್ಮನಿದ್ದರು, ಕೇಳಿದವ ಸುಮ್ಮನಿದ್ದರು, ಮಧ್ಯದವನು ಸುಮ್ಮನಿರಲಾರ. ಈ ಮೂರನೇರು ವ್ಯಕ್ತಿಗಳು, ಇಬ್ಬರು ಜಗಳಾಡ್ತಿರೋ 3ನೇ ವ್ಯಕ್ತಿಗಳು ಬಂದು ಎಂಟ್ರಿ ಆಗ್ತಾರಲ್ಲ, ಅದೇ ಥರ. ಇದನ್ನೇನಂತಾರೆ ಹೇಳಿ? ಆಪ್ಷನ್ 1 ಮೂಗು, ಆಪ್ಷನ್ 2 ಬಾಯಿ, ಆಪ್ಷನ್ 3 ಹಲ್ಲು, ಆಪ್ಷನ್ 4 ಕೈ. ಅಂದರೆ ಮಧ್ಯ ಬಂದು ಬಾಯಿ ಹಾಕ್ಬೇಡ ಅಂತಾರಲ್ವ. ಇಬ್ಬರು ಜಗಳಾಡೋ ಮಧ್ಯ 3ನೇ ಬಂದು ಬಾಯಿ ಹಾಕ್ತಾನಲ್ಲ, ಅದಕ್ಕೆ ಹೇಳ್ತಾರೆ ಹಂಗಂತನ. ಓಕೆ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳನ್ನು ಓದಿ ಉತ್ತರವನ್ನು ಗುರುತಿಸಿ. ಓಕೆನಾ. ಕ್ವಶನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 65 ಕ್ವಶನ್ನು. ತ್ಯಾಗ ಪದದ ತದ್ಭವ ರೂಪವೇನು? ಆಪ್ಷನ್ 1 ಯೋಗ, ಆಪ್ಷನ್ 2 ಭೋಗ, ಆಪ್ಷನ್ 3 ತ್ಯಾಗ, ಆಪ್ಷನ್ 4 ಯಾಗ. ತ್ಯಾಗ, ತ್ಯಾಗ ರೈಟ್ ಆನ್ಸರ್. ತ್ಯಾಗ, ತ್ಯಾಗ ತದ್ಭವ ರೂಪ. ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾದ ವರ್ಷ ಕೇಳಿದರೆ. ಕನ್ನಡ ಸಾಹಿತ್ಯ ಪರಿಷತ್ತು 1900. ಆಪ್ಷನ್ 1 1906, ಆಪ್ಷನ್ 2 1912, ಆಪ್ಷನ್ 1915, ಆಪ್ಷನ್ 4 1917. 1915 ಈಸ್ ದ ರೈಟ್ ಆನ್ಸರ್. ರಾಮಧಾನ್ಯ ಚರಿತೆ ಅಂತ ಕೊಟ್ಟಿದ್ದಾರೆ. ರಾಮಧಾನ್ಯ ಚರಿತೆಯಲ್ಲಿ ಯಾವುದರ ನಡುವೆ ಜಗಳವಾಯಿತು? ಯಾವ ಒಂದು ಧಾನ್ಯಗಳ ವಿರುದ್ಧ ನಡುವೆ ಜಗಳ ಆಯಿತು ಅಂತ ಕೊಟ್ಟಿದ್ದಾರೆ. ಆಪ್ಷನ್ 1 ನವಣೆ ಗೋಧಿ, ಆಪ್ಷನ್ 2 ರಾಗಿ ಭತ್ತ, ಆಪ್ಷನ್ 3 ಜೋಳ ಸಜ್ಜೆ, ಆಪ್ಷನ್ 4 ಹಸು ಹುಲಿ. ರಾಗಿ ಭತ್ತದ ನಡುವೆ ಜಗಳವಾಗುತ್ತೆ. ಕ್ವಶನ್ ನಂಬರ್ 68. ತತ್ವಪದಕಾರ ಶಿಶುನಾಳ ಶರೀಫರ ಗುರು ಯಾರು? ಆಪ್ಷನ್ 1 ಗೋವಿಂದ ಭಟ್, ಆಪ್ಷನ್ 2 ರಮಾಕಾಂತ್ ಭಟ್, ಆಪ್ಷನ್ 3 ಫಕೀರೇಶ್ವರರು, ಆಪ್ಷನ್ 4 ಶಿಶುನಾಳಧೀಶ. ಇದು ಸರಿಯಾದ ಉತ್ತರ ಬಂದು ಅವರ ಗುರು ಬಂದು ಗೋವಿಂದ ಭಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇಂಗ್ಲೀಷ್ ಶಬ್ದಕ್ಕೆ ಸಮಾನಾರ್ಥಕವಾದ ಕನ್ನಡ ಪದವನ್ನು ಗುರುತಿಸಿ.
ಇಲ್ಲಿ ಇಂಗ್ಲೀಷಲ್ಲಿ ಕೇಳಿದರೆ ಅದರ ಒಂದು ಕನ್ನಡದ ಅರ್ಥ ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಕ್ವಶನ್ ನಂಬರ್ 69, ಸ್ವಾತಂತ್ರ್ಯ ನಂತರದಲ್ಲಿ ಭಾರತದ ಆರ್ಥಿಕ ಕ್ಷೇತ್ರದಲ್ಲಿ ಸಾಧನೆ ರಿಮಾರ್ಕಬಲ್ ಆಗಿದೆ. ಇಲ್ಲಿ ರಿಮಾರ್ಕಬಲ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ 1 ಕಳಪೆಯಾದದ್ದು, ಆಪ್ಷನ್ 2 ಗುರುತರವಾದದ್ದು, ಆಪ್ಷನ್ 3 ಚರ್ಚಾಸ್ಪದವಾದದ್ದು, ಆಪ್ಷನ್ 4 ತಟಸ್ಥವಾದದ್ದು. ಸೊ ಉತ್ತರ ಬಂದು ಗುರುತರವಾದದ್ದು, ಐಡೆಂಟಿಫೈ ಮಾಡತಕ್ಕಂಥದ್ದಾಗಿದೆ ಅಂತ ಅರ್ಥ ಬಂದು. ಸ್ವಾತಂತ್ರ್ಯ ನಂತರದಲ್ಲಿ ಭಾರತದ ಆರ್ಥಿಕ ಕ್ಷೇತ್ರ ಸಾಧನೆ ರಿಮಾರ್ಕಬಲ್ ಅಂದರೆ ಗುರುತಿಸಬಹುದಾದಂಥ ಅಷ್ಟೊಂದು ಒಳ್ಳೆಯ ಪ್ರಗತಿ ಕಂಡಿದೆ ಅಂತ ಅರ್ಥ ಬರುತ್ತೆ. ಕ್ವಶನ್ ನಂಬರ್ 70, ಸಾಲ ಪಡೆಯಲು ಖಾತೆದಾರರ ಸಹಿಗಳ ಸ್ಪೆಸಿಮನ್ಗಳನ್ನು ಕೇಳುತ್ತಾರೆ. ಇಲ್ಲ ಆಪ್ಷನ್ 1 ನಕಲು, ಆಪ್ಷನ್ 2 ವಿಶೇಷ, ಆಪ್ಷನ್ 3 ವರಾದರಿ, ಆಪ್ಷನ್ 4 ಗಿಡಗಳಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಸರಿಯಾದ ಕನ್ನಡ ಪದ ಕೊಟ್ಟಿರಲಿಲ್ಲ, ಹಾಗಾಗಿ ಗ್ರೇಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 71, ವಿಧಾನಸಭೆಯಲ್ಲಿ ನಿಗದಿತ ವಿಷಯಕ್ಕೆ ಸಂಬಂಧಿಸಿದಂತೆ ಬಿಲ್ ಅನ್ನು ಮಂಡಿಸಲಾಗುತ್ತದೆ. ಬಿಲ್ ಅಂದರೆ ಮಸೂದೆ ಅಂತ ಬರುತ್ತೆ ನೋಡಿ. ಆಪ್ಷನ್ 1 ನೋಡೋಣ ಒಂದ್ಸಲ. ಆಪ್ಷನ್ 1 ಕಾನೂನು, ಆಪ್ಷನ್ 2 ಅನುಸೂಚನೆ, ಆಪ್ಷನ್ 3 ಅಧಿಸೂಚನೆ, ಆಪ್ಷನ್ 4 ಮಸೂದೆ. ಇದು ಸುಮಾರು ಸಲ ನ್ಯೂಸ್ ಪೇಪರ್ಗಳೆಲ್ಲ ಕೊಡ್ತಾರೆ. ಏನಾದರೂ ಅವರು ಒಂದು ಬಿಲ್ ಪಾಸ್ ಮಾಡಬೇಕು ಅಂತಂದರೆ ನಮ್ಮ ಕನ್ನಡ ಪೇಪರ್ಗಳೆಲ್ಲ ಮಸೂದೆ ಮಂಡಿಸಿದ್ದಾರೆ ಅಂತ ಕೊಟ್ಟಿರ್ತಾರೆ. ಸೊ ಇದನ್ನು ನೆನ್ಪಿಟ್ಕೊಂಡಿರಿ. ಕ್ವಶನ್ ನಂಬರ್ 72, BL ರೈಸ್ ಎಪಿಗ್ರಫಿಯಲ್ಲಿ ಪರಿಣಿತರಾಗಿದ್ದರು. ಎಪಿಗ್ರಫಿ ಅದರ ಒಂದು ಅರ್ಥ ಏನಂತ ಅಂದರೆ ಆಪ್ಷನ್ 1 ನಾಣ್ಯಗಳ ಅಧ್ಯಯನ, ಆಪ್ಷನ್ 2 ಸಸ್ಯಗಳ ಅಧ್ಯಯನ, ಆಪ್ಷನ್ 3 ಶಾಸನಗಳ ಅಧ್ಯಯನ, ಆಪ್ಷನ್ 4 ತಳಿಗಳ ಅಧ್ಯಯನ. ಎಪಿಗ್ರಫಿ ಅಂದರೆ ಶಾಸನಗಳ ಅಧ್ಯಯನ. BL ರೈಸ್ ಅವರು ಎಪಿಗ್ರಫಿಯಲ್ಲಿ ಪರಿಣಿತರಾಗಿದ್ದರು, ಶಾಸನಗಳ ಅಧ್ಯಯನ. ಓಕೆನಾ. ಕ್ವಶನ್ ನಂಬರ್ 73, ಆಡಳಿತದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಸಾಮಾನ್ಯವಾಗಿ ಕಮಿಷನರ್ ಇರುತ್ತಾರೆ. ಓಕೆ. ಆಪ್ಷನ್ 1 ಅಧೀಕ್ಷಕರು, ಆಪ್ಷನ್ 2 ಅಭಿಯಂತರರು, ಆಪ್ಷನ್ 3 ಆಯುಕ್ತರು, ಆಪ್ಷನ್ 4 ಅಭಿಯೋಜಕರು. ಆಪ್ಷನ್ 3 ಆಯುಕ್ತರು ಇಸ್ ದ ರೈಟ್ ಆನ್ಸರ್. ಕಮಿಷನರ್ ಅಂದರೆ ಆಯುಕ್ತರು ಅಂತ ಕನ್ನಡದಲ್ಲಿ ಅರ್ಥ. ನೆಕ್ಸ್ಟ್, ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಸೊ ಕ್ವಶನ್ ನಂಬರ್ 74, ಮೊದಲನೇದು ಪಂಚಾಸ್ಯ, ಆಪ್ಷನ್ 2 ಕೇಸರಿ, ಆಪ್ಷನ್ 3 ವ್ಯಾಘ್ರ, ಆಪ್ಷನ್ 4 ಸಿಂಹ. ಸೊ ಪಂಚಾಸ್ಯ, ಕೇಸರಿ, ವ್ಯಾಘ್ರ, ಸಿಂಹ. ಇದರಲ್ಲಿ ಸರಿಯಾದ ಉತ್ತರ ಬಂದು ವ್ಯಾಘ್ರ ಆಗುತ್ತೆ. ಓಕೆನಾ. ನೆಕ್ಸ್ಟು ಕ್ವಶನ್ ನಂಬರ್ 75. ಕ್ವಶನ್ ನಂಬರ್ 75, ಆಪ್ಷನ್ 1 ಚಂದ್ರಚೂಡ, ಆಪ್ಷನ್ 2 ಪಾಲನೇತ್ರ, ಆಪ್ಷನ್ 3 ಶೂಲಧರ, ಆಪ್ಷನ್ 4 ಚಕ್ರಧರ. ಸೊ ಚಂದ್ರಚೂಡ, ಪಾಲನೇತ್ರ, ಶೂಲಧರ ಇದೆಲ್ಲದನ್ನು ಶಿವ ಬರ್ತಾನೆ. ಚಕ್ರವನ್ನು ಉಳ್ಳಿರ್ತಕ್ಕಂಥ ಯಾರು ಹೇಳಿ? ಚಕ್ರಧರ ಅಂದರೆ ವಿಷ್ಣು. ಇದು ಚಂದ್ರಚೂಡ ಅಂದರೆ ಚಂದ್ರ ತಲೆಯಲ್ಲಿ ಸಿಗಿಸ್ಕೊಂಡಿರ್ತಾರಲ್ಲ. ಪಾಲನೇತ್ರ ಕಣ್ಗಳು, ಶೂಲಧರ ಶೂಲ. ಓಕೆ, ಇದೆಲ್ಲ ಶಿವಂಗೆ ಹೋಗುತ್ತೆ. ಚಕ್ರಧರ ವಿಷ್ಣು ಆಗ್ತದೆ. ಸೊ ಹಾಗಾಗಿ ನೀವು ಚಕ್ರಧರ ಐಡೆಂಟಿಫೈ ಮಾಡಬೇಕಾಗುತ್ತೆ. ಕ್ವಶನ್ ನಂಬರ್ 76, ಸಖ, ಆಪ್ಷನ್ 2 ರಿಪು, ಆಪ್ಷನ್ 3 ವೈರಿ, ಆಪ್ಷನ್ 4 ಅರಿ. ಇದರಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ 1 ಸಖ ಇಸ್ ದ ರೈಟ್ ಆನ್ಸರ್. 77 ನೋಡಿರಿ, ಇಲ್ಲಿ ಅರ್ಥ ಬರೆಯಿರಿ. ಅಂದರೆ ಈ ಪ್ರಶ್ನೆಗಳಿಗೆ ಅರ್ಥನ ನೀವು ಸಮಾನಾರ್ಥಕ ಪದ ಆಗುತ್ತೆ, ಅರ್ಥ ಆದರೂ ಆಗುತ್ತೆ. ಅದರ ಅರ್ಥ ಕೇಳಿದ್ದಾರೆ. ಓಕೆ. ಕ್ವಶನ್ ನಂಬರ್ 77, ಕೃಕವಾಕು ಅಂತಂದರೆ ಆಪ್ಷನ್ 1 ಆಮೆ, ಆಪ್ಷನ್ 2 ಮೊಲ, ಆಪ್ಷನ್ 3 ಮೊಸಳೆ, ಆಪ್ಷನ್ 4 ಕೋಳಿ. ಇದರಲ್ಲಿ ಸರಿಯಾದ ಉತ್ತರ ಬಂದು ಕೃಕವಾಕು ಅಂದರೆ ಕೋಳಿ ಆಗುತ್ತೆ. ನೆಕ್ಸ್ಟ್, ಘರ್ಮಜಲ ಅಂತ ಅಂದರೆ ಆಪ್ಷನ್ 1 ಬೆವರು, ಆಪ್ಷನ್ 2 ಕಣ್ಣೀರು, ಆಪ್ಷನ್ 3 ಇಬ್ಬನಿ, ಆಪ್ಷನ್ 4 ಅಂತರ್ಜಲ. ಘರ್ಮಜಲ ಅಂದರೆ ಬೆವರು ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 79, ಕೈಪರೆ ಎಂದರೆ ಆಪ್ಷನ್ 1 ಕಳಚು, ಆಪ್ಷನ್ 2 ಕೈಗಾಯ, ಆಪ್ಷನ್ 3 ಚಪ್ಪಾಳೆ, ಆಪ್ಷನ್ 4 ಹೊಗಳಿಕೆ. ಕೈಪರೆ ಅಂತ ಅಂದರೆ ಚಪ್ಪಾಳೆ ಅಂತ. ಕೈಪರೆ ಚಪ್ಪಾಳೆ. ಪೀಯೂಷ ಪದದ ಅರ್ಥ. ಇದನ್ನಂತೂ ಸುಮಾರು ಎಕ್ಸಾಮ್ಸ್ಗಳಲ್ಲಿ ಈ ಕ್ವಶನ್ ಕೇಳಿದರೆ. ಪೀಯೂಷ ಪದದ ಅರ್ಥ ಆಪ್ಷನ್ 1 ಜೇನು, ಆಪ್ಷನ್ 2 ಬೆಣ್ಣೆ, ಆಪ್ಷನ್ 3 ವಿಷ, ಆಪ್ಷನ್ 4 ಅಮೃತ. ಪೀಯೂಷ ಪದದ ಅರ್ಥ ಬಂದು ಅಮೃತ. ಪೀಯೂಷ ಪದದ ಅರ್ಥ ಅಮೃತ. ಅದರ ಆಪೋಸಿಟ್ ವರ್ಡ್ ಅಂತ ಕೇಳಿದರೆ ಅವಾಗ ವಿಷ ಆಗುತ್ತೆ. ಓಕೆ.
ವೈಜಯಂತಿ ಪದದ ಅರ್ಥ. ಇದನ್ನು ಕೇಳಿದ್ದಾರೆ, ಇದು ಪಿಯೂಷನ್ ವರ್ಡು ಸುಮಾರು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ವೈಜಯಂತಿ ಪದದ ಅರ್ಥ. ಆಪ್ಷನ್ 1 ಜನ್ಮದಿನ, ಆಪ್ಷನ್ 2 ಬಾವುಟ, ಆಪ್ಷನ್ 3 ಉತ್ಸವ, ಆಪ್ಷನ್ 4 ಜಾಗರಣೆ. ಸೊ ಸರಿಯಾದ ಉತ್ತರ ಬಂದು ಬಾವುಟ ಇಸ್ ದ ರೈಟ್ ಆನ್ಸರ್. ಏನಿದು? ಬಾವುಟ. ವೈಜಯಂತಿ ಅಂದರೆ ಬಾವುಟ. ಕ್ವಶನ್ ನಂಬರ್ 81 ಆಯಿತು. ನೆಕ್ಸ್ಟ್ 82. ಚರಮ ಎಂದರೆ ಆಪ್ಷನ್ 1 ಕನ್ನಡಕ, ಆಪ್ಷನ್ 2 ತೊಗಲು, ಆಪ್ಷನ್ 3 ಕೊನೆಯ, ಆಪ್ಷನ್ 4 ಸನ್ಯಾಸಿ. ಸೊ ಚರಮ ಎಂತ ಅಂದರೆ ಕೊನೆಯ ಅಂತ ಅರ್ಥ. 83 ಕ್ವಶನ್ ನಂಬರ್ 83. ಕಾಸಾರ ಪದದ ಅರ್ಥ. ಆಪ್ಷನ್ 1 ಸರೋವರ, ಆಪ್ಷನ್ 2 ಕಾಸಿನ ಸರ, ಆಪ್ಷನ್ 3 ಪರ್ವತ, ಆಪ್ಷನ್ 4 ಕೈಲಾಸ. ಕಾಸಾರ ಅಂತ ಅಂದರೆ ಸರೋವರ ಆಗುತ್ತೆ. ಸರೋವರ ಇಸ್ ದ ರೈಟ್ ಆನ್ಸರ್. ಕಾಸಾರ ಸರೋವರ. ಕ್ವಶನ್ ನಂಬರ್ 84 ಜೀಮೂತ ಇದರ ಒಂದು ಅರ್ಥ ಬಂದು ಕ್ವಶನ್ ನಂಬರ್ 1 ಆಪ್ಷನ್ 1 ಗಂಧರ್ವ, ಆಪ್ಷನ್ 2 ಸೇವಕ, ಆಪ್ಷನ್ 3 ಮೋಡ, ಆಪ್ಷನ್ 4 ನಿಸರ್ಗ. ಸೊ ಸರಿಯಾದ ಉತ್ತರ ಬಂದು ಮೋಡ ಇಸ್ ದ ರೈಟ್ ಆನ್ಸರ್. ಜೀಮೂತ ಮೋಡ. ಕ್ವಶನ್ ನಂಬರ್ 85 ಬಂಡುಣಿ ಪದದ ಅರ್ಥ. ಆಪ್ಷನ್ 1 ದುಂಬಿ, ಆಪ್ಷನ್ 2 ಝೇಂಕಾರ, ಆಪ್ಷನ್ 3 ಹೂವು, ಆಪ್ಷನ್ 4 ಮಧು. ಬಂಡುಣಿ ಅಂತ ಅಂದರೆ ದುಂಬಿ ಅಂತ ಅರ್ಥ. ರೈಟ್ ಆನ್ಸರ್ ಬಂದು ದುಂಬಿ. ನೆಕ್ಸ್ಟ್ ಚಳಿಗದಿರ ಎಂದರೆ ಆಪ್ಷನ್ 1 ಸೂರ್ಯ, ಆಪ್ಷನ್ 2 ಶಿವ, ಆಪ್ಷನ್ 3 ಕಾಮನಬಿಲ್ಲು, ಆಪ್ಷನ್ 4 ಚಂದ್ರ. ಸೊ ಚಳಿಗದಿರ ಅಂತ ಅಂದರೆ ಚಂದ್ರ ಆಗುತ್ತೆ. ಆಪ್ಷನ್ 4 ಚಂದ್ರ. ಮಯೂಖ ಇದರ ಸಮಾನಾರ್ಥಕಗಳು. ಮಯೂಖ ಅಂತಂದರೆ ನೋಡಿ, ಆಪ್ಷನ್ 1 ಕೊಟ್ಟಿದ್ದಾರೆ ನವಿಲು ಸೋಗೆ, ಆಪ್ಷನ್ 2 ಕಾಡು ಅರಣ್ಯ, ಆಪ್ಷನ್ 3 ಕಾಂತಿ ಕಿರಣ, ಆಪ್ಷನ್ 4 ಶಶಿ ತಿಂಗಳು. ಮಯೂಖ ಅಂತ ಅಂದರೆ ಕಾಂತಿ ಕಿರಣ ಅಂತ ಅರ್ಥ. ಓಕೆನಾ? ಆಪ್ಷನ್ 3 ಕಾಂತಿ ಕಿರಣ. ಕ್ವಶನ್ ನಂಬರ್ ನೆಕ್ಸ್ಟ್ 88. ಕೆನ್ನೀರ್ ಪದದ ಸಮಾನಾರ್ಥಕಗಳು. ಕೆನ್ನೀರ್ ಅಂತ ಅಂದರೆ ನೋಡಿ, ಆಪ್ಷನ್ 1 ಸಮುದ್ರ ಸಾಗರ, ಆಪ್ಷನ್ 2 ನೆತ್ತರು ರಕ್ತ, ಆಪ್ಷನ್ 3 ಹಿನ್ನೀರು ನಿಂತ ನೀರು, ಆಪ್ಷನ್ 4 ಕಣ್ಣೀರು ಅಶ್ರುಜಲ. ಸೊ ಕೆನ್ನೀರು ಅಂತ ಅಂದರೆ ನೆತ್ತರು ಹರಿಸ್ತಾರೆ ಅಂತಾರಲ್ಲ ಅದು. ನೆತ್ತರು ಅಂದರೆ ರಕ್ತ, ನೆತ್ತರು ರಕ್ತ ಒಂದು ಅರ್ಥ ಬರುತ್ತೆ. ಸೊ ಕೆನ್ನೀರು ಅಂತಂದರೆ ನೆತ್ತರು ರಕ್ತ. ಕ್ವಶನ್ ನಂಬರ್ 89 ಕಿತ್ತಡಿ ಪದದ ಸಮಾನಾರ್ಥಕ ಪದ. ಆಪ್ಷನ್ 1 ಮುನಿ, ಮುನಿ ಯತಿ, ಆಪ್ಷನ್ 2 ಕಿತ್ತಳೆ ಮೂಸಂಬಿ, ಆಪ್ಷನ್ 3 ಗುಡಿಸಲು ಜೋಪಡಿ, ಆಪ್ಷನ್ 4 ಕಾಲಡಿ ಪಾದಧೂಳಿ. ಸೊ ರೈಟ್ ಆನ್ಸರ್ ಬಂದು ಮುನಿ ಯತಿ ಇಸ್ ದ ರೈಟ್ ಆನ್ಸರ್. ಸೊ ಮುನಿ ಯತಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಕಿತ್ತಡಿ ಅಂದರೆ. ನೆಕ್ಸ್ಟ್ ಕ್ವಶನ್ ನಂಬರ್ 90 ಕನ್ನಡವಕ್ಕಿ ಪದದ ಸಮಾನಾರ್ಥಕ ಪದಗಳು. ಕನ್ನಡವಕ್ಕಿ. ಆಪ್ಷನ್ 1 ಗಿಳಿ ಕೀರ, ಆಪ್ಷನ್ 2 ಕೋಗಿಲೆ ಪಿಕ, ಆಪ್ಷನ್ 3 ವಾಯಸ ಕಾಗೆ, ಆಪ್ಷನ್ 4 ಗರುಡ ಹದ್ದು. ಆಪ್ಷನ್ 1 ಗಿಳಿ ಕೀರ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಇಲ್ಲಿ ಗದ್ಯ ಭಾಗವನ್ನು ಓದಿ ಅರ್ಥ ಗ್ರಹಿಸಿ ಕೇಳದ ಪ್ರಶ್ನೆಗೆ ಸೂಕ್ತ ಉತ್ತರವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಇದನ್ನು ನೀವು ಓದ್ಕೋಬೇಕು. ಇದ್ರ ಮೇಲೆ ಅವ್ರ ಕ್ವಶನ್ಸ್ನ ಕೇಳ್ತಾರೆ. ಓಕೆನಾ? ನೋಡಿ, ನಾನು ಫಾಸ್ಟಾಗಿ ಓದ್ಬಿಡ್ತೀನಿ ಒಂದು ಸರಿ. 17 ವರ್ಷಗಳು ಕಳೆದರೂ ಇನ್ನೂ ನಮ್ಮ ಸೀಮಾರೇಖೆ ನಿಶ್ಚಿತ ನೆಲೆಯನ್ನು ಕಂಡಿಲ್ಲ. ತಾಯಿ ಮತ್ತು ತಾಯಿ ನೆಲೆ ಜೀವದ ಪರಮ ಮೌಲ್ಯಗಳು. ನನ್ನ ಜೀವಮಾನ ಕೊನೆಯುಸಿರು ಇರುವವರೆಗೂ ಕನ್ನಡಕ್ಕಾಗಿ ದುಡಿಯುವೆ, ಕನ್ನಡಕ್ಕಾಗಿಯೇ ಬದುಕುವೆ. 10-20 ವರ್ಷಗಳ ಕಾಲ ಕನ್ನಡ ನಾಡಿನಲ್ಲಿ ನೆಲೆಯೂರಿರುವ ಸೋದರ ಸೋದರಿ ಕನ್ನಡ ನುಡಿ ಬಾರದೆ ಹೋದರೆ ನಮ್ಮ ಔದಾರ್ಯಕ್ಕೆ ಅರ್ಥ ಇರುವುದಿಲ್ಲ. ಯುವ ಜನಾಂಗದಲ್ಲಿ ತಾನು ಹುಟ್ಟಿದ ಮಣ್ಣಿನ ಬಗ್ಗೆ ಘನವಾದ ಅಭಿಮಾನ ಮತ್ತು ಅದನ್ನು ರಕ್ಷಿಸಿಕೊಳ್ಳುವ ಸಾಮರ್ಥ್ಯವಿರುವುದೇ ಜೀವಂತ ಜನಾಂಗವೆನಿಸುವುದು. ಓಕೆನಾ? ಕಾಲದ ಬದಲಾವಣೆಗೆ ತಕ್ಕಂತೆ ಕನ್ನಡಿಗರು ಹೊಂದಿಕೊಂಡು ಬಂದಿರುವುದು ಸ್ಪಷ್ಟ. ನಮ್ಮ ನಾಡಿನಲ್ಲಿ ಬಂದು ನೆಲೆಸಿದ ಇತರ ರಾಜ್ಯದ ಜನರು ಇದನ್ನು ಸಾಧಿಸಿ ತೋರಿಸಿದ್ದಾರೆ ಎನ್ನುವುದರ ಆತ್ಮ ನಿರೀಕ್ಷಣೆಯನ್ನು ಮಾಡಿಕೊಳ್ಳಬೇಕು. ಭಾಷಾ ಪ್ರಾಂತಗಳ ರಥವನ್ನು ಸರಿಯಾದ ದಾರಿಗೆ ತಿರುಗಿಸಿ ಮುನ್ನಡೆಸಬೇಕು. ಯುವಕರ ಕೆರಳಿಕೆ ಹೋರಾಟ ಬೌದ್ಧಿಕ ಮತ್ತು ಸಾಂಸ್ಕೃತಿಕ ದಾಸ್ಯವನ್ನು ತೊಲಗಿಸುವಲ್ಲಿ ವಿನಿಯೋಗವಾಗಬೇಕೇ ಹೊರತು ಜಾತಿ ಮತ ದ್ವೇಷಗಳನ್ನು ಬೆಳೆಸಲು ಕಾರಣವಾಗಬಾರದು ಅಂತ ಹೇಳಿದ್ದಾರೆ. ಜನತೆಗೆ ಮೊದಲು ಅನ್ನ, ಅರಿವೆ, ಅಕ್ಷರ, ಆಸರೆ, ಔಷಧ ಈ ಅವಶ್ಯಕತೆಯನ್ನು ಪೂರೈಸಲು ಸಮರ್ಥರಾದರೆ ದೊಡ್ಡ ದೊಡ್ಡ ಮಾತುಗಳನ್ನಾಡಿ ಕೇವಲ ಸಾಹಿತ್ಯಿಕ ಸಮಸ್ಯೆಗಳನ್ನು ಎದುರಿಸಲು ಸಾಧ್ಯವಿಲ್ಲ. ಸಾಹಿತಿಯಾದವರಿಗೆ ಸಾಮಾಜಿಕ ಪ್ರಜ್ಞೆ ಇರಬೇಕು. ಭಾಷಾವಾರು ಪ್ರಾಂತಗಳು ರೂಪುಗೊಳ್ಳುತ್ತಿರುವಾಗ ಮುಂದೆ 17 ವರ್ಷಗಳಲ್ಲಿ ದುರಂತದ ಅಂಚಿಗೆ ಬಂದ ನಾವು ನಿಂತೆವು ಎನ್ನುವ ಕಲ್ಪನೆ ಕೂಡ ನಮಗಿರಲಿಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿದ್ದ ಉದಾತ್ತ ಧ್ಯೇಯಗಳ ತ್ಯಾಗ ಬಲಿದಾನಗಳ ಮನೋಭಾವನೆಗಳು ಇಂದು ಮಾಯೆಯಾಗಿವೆ. ದುಡಿಮೆ ಇಲ್ಲದೆ ಸಂಬಳ ಬಯಸುವುದು, ಅರ್ಹತೆಗಳಿಲ್ಲದೆ ಅಧಿಕಾರಕ್ಕೆ ಆತೊರೆಯುವುದು, ಉತ್ತಮರಿಗಿಂತ ಸಲ್ಲದವರಿಗೆ ಪ್ರಾಶಸ್ತ್ಯ ಸಿಗುತ್ತಿರುವ ಈ ಕಾಲದಲ್ಲಿ ಪ್ರಜ್ಞಾವಂತ ಯುವಜನರು ಕೆರಳಿ ನಿಂತರೆ ಆಶ್ಚರ್ಯವಿಲ್ಲ. ಓಕೆನಾ? ಇದ್ರ ಕ್ವಶನ್ ಕೇಳಿದ ನೋಡಿ. ಈಗ ನೆಕ್ಸ್ಟು
ಯಾವುದು ಜೀವಂತ ಜನಾಂಗವೆನಿಸಿಕೊಳ್ಳುತ್ತದೆ ಅಂತ ಅಂದರೆ, ಇದು ಆಲ್ರೆಡಿ ಇಲ್ಲಿ ಹೇಳಿದ್ದೀನಿ ನೋಡಿ, ಜೀವಂತ ಜನಾಂಗವೆನಿಸಿಕೊಳ್ಳುತ್ತದೆ. ಅಭಿಮಾನ ಮತ್ತು ಅದನ್ನು ರಕ್ಷಿಸಿಕೊಳ್ಳುವ ಸಾಮರ್ಥ್ಯವಿರುವುದೇ ಜೀವಂತ ಜನಾಂಗ. ಅರ್ಥ ಬಂದು ನೋಡಿ, ಕಾಲದ ಬದಲಾವಣೆ ತಕ್ಕಂತೆ ಕನ್ನಡಿಗರು ಹೊಂದಿಕೊಂಡು ಬಂದಿರುವುದು. ಆಪ್ಷನ್ 1. ಆಪ್ಷನ್ 2, ಕನ್ನಡಕ್ಕಾಗಿ ದುಡಿಯುವೆ, ಕನ್ನಡಕ್ಕಾಗಿ ಬದುಕುವೆ. ಆಪ್ಷನ್ 3, ತಾನು ಹುಟ್ಟಿದ ಮಣ್ಣಿನ ಬಗ್ಗೆ ಅಭಿಮಾನ ಮತ್ತು ಅದನ್ನು ರಕ್ಷಿಸಿಕೊಳ್ಳುವ ಸಾಮರ್ಥ್ಯ. ಆಪ್ಷನ್ 4, ಭಾಷಾ ಪ್ರಾಂತಗಳ ರಥವನ್ನು ಸರಿಯಾದ ದಾರಿಗೆ ತಿರುಗಿಸುವುದು. ಆಪ್ಷನ್ 3 ರೈಟ್ ಆನ್ಸರ್. ತಾನು ಹುಟ್ಟಿದ ಮಣ್ಣಿನ ಬಗ್ಗೆ ಅಭಿಮಾನ ಮತ್ತು ಅದನ್ನು ರಕ್ಷಿಸಿಕೊಳ್ಳುವ ಸಾಮರ್ಥ್ಯ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 92. ಯುವಕರನ್ನು ಕುರಿತು ಕಳಕಳಿಯ ವಿನಂತಿ. ಆಪ್ಷನ್ 1, ಯುವಕರ ಕೆರಳಿಕೆ ಹೋರಾಟ ಸಾಂಸ್ಕೃತಿಕ ದಾಸ್ಯವನ್ನು ತೊಲಗಿಸಲು ವಿನಿಯೋಗವಾಗಬೇಕು. ಆಪ್ಷನ್ 2, ಅರ್ಹತೆಗಳಿಲ್ಲದೆ ಅಧಿಕಾರಕ್ಕೆ ಹಾತೊರೆಯುವುದು. ಆಪ್ಷನ್ 3, ಪ್ರಜ್ಞಾವಂತರ ಯುವಜನರ ಕೆರಳಿ ನಿಲ್ಲುವುದು. ಆಪ್ಷನ್ 4, ತಾಯಿ ಮತ್ತು ತಾಯಿ ನೆಲ ಜೀವನದ 2 ಪರಮ ಮೌಲ್ಯಗಳು. ಇಲ್ಲಿ ಕಳಕಳಿಯ ವಿನಂತಿ ಅಂತ ಅಂದರೆ ಏನಕ್ಕೆ ಅಂದರೆ, ಯುವಕರ ಕೆರಳಿಕೆ ಹೋರಾಟ ಸಾಂಸ್ಕೃತಿಕ ದಾಸ್ಯವನ್ನು ತೊಲಗಿಸಲು ವಿನಿಯೋಗ. ಅವರೊಂದು ಹೋರಾಟ ಇದು ದಾಸ್ಯವನ್ನು ತೊಲಗಿಸಲು ವಿನಿಯೋಗವಾಗಬೇಕೇ ಹೊರತು ಬೇರೆ ಇನ್ಯಾವುದಕ್ಕೂ ಉಪಯೋಗಿಸಬಾರ್ದು ಅದವನ್ನೆಲ್ಲ ನೋಡಿ. ಇಲ್ಲಿದೆ ಬೌದ್ಧಿಕ ಮತ್ತು ಸಾಂಸ್ಕೃತಿಕ ದಾಸ್ಯವನ್ನು ತೊಲಗಿಸಲು ವಿನಿಯೋಗವಾಗಬೇಕು ಮತ್ತು ದ್ವೇಷಗಳನ್ನು ಬೆಳೆಸಲು, ಜಾತಿ ಮತ ಇದನ್ನು ಬೆಳೆಸಲು ಕಾರಣವಾಗಬಾರ್ದು ಅಂತ. ಅದು ಒಂದು ಕಳಕಳಿಯ ಅದು ಒಂದು ಮನವಿ. ಓಕೆನಾ. ಈ ಕ್ವಶನ್ ನಂಬರ್ 93. ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ 3 ABC ಅಂತ ಕೊಟ್ಟಿದ್ದಾರೆ. ಇದರ ಯಾವ್ದು ರೈಟ್ ಆನ್ಸರ್ ಒಂದ್ಸರಿ ನೋಡೋಣ. A, ಕೊನೆಯುಸಿರು ಇರುವವರೆಗೂ ಕನ್ನಡಕ್ಕಾಗಿ ದುಡಿಯುವೆ. ಆಪ್ಷನ್ B, ಕನ್ನಡಿಗರು ಆತ್ಮನಿರೀಕ್ಷಣೆಯನ್ನು ಮಾಡಿಕೊಳ್ಳಬೇಕು. ಆಪ್ಷನ್ C, ನಮ್ಮ ಸೀಮಾ ರೇಖೆ ನಿಶ್ಚಿತ ನೆಲೆಯನ್ನು ಕಂಡಿದೆ. ಯಾವುದು ರೈಟ್ ಆನ್ಸರ್ ಅಂತ ಬಂದರೆ ಕೊನೆಯುಸಿರು ಇರುವವರೆಗೂ ಕನ್ನಡಕ್ಕಾಗಿ ದುಡಿಯುವೆ. ಇವು ಸರಿಯಾಗಿದೆ. A ಮಾತ್ರ ರೈಟ್ ಆನ್ಸರ್. ಇಲ್ಲಿ ಇವರು ಕೊಟ್ಟಿದ್ದಾರೆ, ಇಲ್ಲಿ ಕನ್ನಡಿಗರು ಆತ್ಮನಿರೀಕ್ಷಣೆಯನ್ನು ಮಾಡಿಕೊಳ್ಳಬೇಕು. ಬೇರೆ ಭಾಷೆ ನಮ್ಮ ಭಾಷೆಯನ್ನು ಕಲ್ತಿದ್ದಾರೆ ಇಲ್ಲ ಅನ್ನೋದ್ರ ಬಗ್ಗೆ ಅದು ಕೊಟ್ಟಿರೋದು. ಸೊ ಇಲ್ಲಿ ಆಪ್ಷನ್ A ಮಾತ್ರ ಆಗುತ್ತೆ. ಓಕೆ, ಕನ್ನಡಿಗರ ಔದಾರ್ಯಕ್ಕೆ ಯಾವಾಗ ಅರ್ಥವಿರುವುದಿಲ್ಲ. ಕನ್ನಡ ನಾಡುನುಡಿಯನ್ನು ಕನ್ನಡಿಗರೇ ನಿರ್ಲಕ್ಷಿಸುವುದರಿಂದ. ಆಪ್ಷನ್ 1. ಆಪ್ಷನ್ 2, ಮರಾಠಿ ಗುಜರಾತಿ ಭಾಷೆಯನ್ನು ಕಲಿಯುವುದರಿಂದ. ಆಪ್ಷನ್ 3, ಕನ್ನಡ ನಾಡಿನಲ್ಲಿ ನೆಲೆ ನಿಂತ ಇತರ ಪ್ರಾಂತಗಳವರಿಗೆ ಕನ್ನಡ ನಾಡನುಡಿ ಬಾರದೆ ಹೋದರೆ. ಇದು ನೋಡಿ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಯಾಕಂದರೆ ನಮ್ಮ ಬೇರೆ ಒಂದು ಭಾಷೆಯಿಂದ ಬಂದಿರತಕ್ಕಂಥ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೇರೆ ಒಂದು ರಾಜ್ಯದಿಂದ ಬಂದಿರತಕ್ಕಂಥವ್ರು. ಸೊ ಅವ್ರು ನಮ್ಮ ರಾಜ್ಯದಲ್ಲಿ ಬಂದು ನಮ್ಮ ರಾಜ್ಯದಲ್ಲಿ ನೆಲೆಯೂರ್ತಾರೆ. ಆದರೆ ನಮ್ಮ ಭಾಷೆನವ್ರುಗಳಿಗೆ ಗೊತ್ತಿರೋಲ್ಲ, ನಮ್ಮ ಭಾಷೆನವ್ರು ಕಲ್ತಿರೋದಿಲ್ಲ. ಸೊ ಹಾಗಾಗಿ ಆಪ್ಷನ್ 3 ರೈಟ್ ಆನ್ಸರ್. ನೆಕ್ಸ್ಟು ಕ್ವಶನ್ ನಂಬರ್ 95. ನೋಡಿ, ಇಲ್ಲಿ ಖಾಲಿ ಇರುವ ಜಾಗಕ್ಕೆ ಸರಿಯಾದ ಉತ್ತರವನ್ನು ಸೂಚಿಸಿರಿ ಅಂತ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 95. ಕೃತ್ ಎಂಬ ಪ್ರತ್ಯಯವನ್ನು ಡ್ಯಾಶ್ಗೆ ಸೇರಿಸುತ್ತೇವೆ. ಕೃದಂತಕ್ಕೆ. ಆಪ್ಷನ್ 1 ತದಿತಂತ, ಆಪ್ಷನ್ 2 ಧಾತು, ಆಪ್ಷನ್ 3 ಕೃದಂತ, ಆಪ್ಷನ್ 4 ಕರ್ತರಿ ಪ್ರಯೋಗ. ಒಂದು ಪ್ರತ್ಯಯನ ಕೃದಂತಕ್ಕೆ ಸೇರಿಸ್ತೀವಿ. ಕ್ವಶನ್ ನಂಬರ್ 96. ಒಳ್ಳೆಯ ಮನುಷ್ಯ ಎಂಬ ಪ್ರಯೋಗದಲ್ಲಿ ಒಳ್ಳೆಯ ಎಂಬುದು ಇಲ್ಲಿ ಒಳ್ಳೆಯ ಅನ್ನೋ ಒಂದು ಗುಣವನ್ನು ಸೂಚಿಸುತ್ತೆ. ಹಾಗಾಗಿ ಇದು ಗುಣವಾಚಕ. ಓಕೆನಾ. ನೆಕ್ಸ್ಟ್, ನಿನ್ನ ಕೆಳೆಯಂ ಸುಯೋಧನನಂ ನೋಡದೆ ನುಡಿಯದಪ್ಪಿಕೊಳ್ಳದೆ ಬೇಸನೆ. ಈ ಪದ್ಯ ಡ್ಯಾಶ್ಗೆ ಉದಾಹರಣೆ ಆಗಿದೆ. ಇದು ತ್ರಿಪದಿನ, ಕಂದ ಪದ್ಯನ, ಭಾಮಿನಿನ, ರಗಳಿನ ಅಂತ ಇದೆ ನೋಡಿ. ಇದು ಒಂದು ಕಂದ ಪದ್ಯ. ಓಕೆನಾ. ಕ್ವಶನ್ ನಂಬರ್ 98. ಈ ಕೆಳಗಿನ ಪದಗಳಲ್ಲಿ ಶುದ್ಧ ಬರಹವಾಗಿರುವುದು ಯಾವುದು ಒಂದು ತಪ್ಪಿಲ್ದಲೇ ಇದೆ ಅಂತಂದರೆ ನೋಡಿ, ಶುಭಾಶಯ, ಅಧ್ಯಾಪಕ, ಅತಿಥಿ ಅಂತ ಇದೆ, ಅಭಿನಂದನೆ ಇಸ್ ರೈಟ್ ಆನ್ಸರ್. ಇಲ್ಲಿ ನೋಡಿ, ಇಲ್ಲೂ ಕೇಳಿದರೆ ಶುಭಾಶಯ ಇದರ ಸರಿಯಾದ ಪದ ಅಲ್ಲ. ಈ ಶಾಲ ಬರುವಾಗ ಇದು ಮತ್ತೊಂದು ಶಾ ಬರಬೇಕಿತ್ತು. ಸರಿನಾ? ಹಾಗಾದರೆ ಅಭಿನಂದನೆ ರೈಟ್ ಆನ್ಸರ್. ಕ್ವಶನ್ ನಂಬರ್ 99. ಕದಡಿದ ಸಲಿಲಂ. ಇಲ್ಲಿ ಕದಡಿದ ಎಂಬುದು ಡ್ಯಾಶ್ ವಿಭಕ್ತಿ. ಕದಡಿದ ಆ ಬರುತ್ತೆ. ಆ ಅಂದರೆ ನೋಡಿ, ಆಪ್ಷನ್ 1 ಚತುರ್ಥಿ, ಆಪ್ಷನ್ 2 ದ್ವಿತೀಯ, ಆಪ್ಷನ್ 3 ಷಷ್ಠಿ, ಆಪ್ಷನ್ 4 ಪಂಚಮಿ. ಸೊ ಆ ಅಂತ ಬಂದಿರೋದ್ರಿಂದ ಇದು ಷಷ್ಠಿ ಆಗುತ್ತೆ. ಸರಿಯಾದ ಉತ್ತರ ಬಂದು ಷಷ್ಠಿ. ಕ್ವಶನ್ ನಂಬರ್ 100. ಸೊ ಚತುರ್ಥ ವಿಭಕ್ತಿ ಡ್ಯಾಶ್ ಕಾರಕ. ಆಪ್ಷನ್ 1 ಕರ್ತೃಕಾರಕ, ಸಂಪ್ರದಾನಕಾರಕ, ಸಂಬಂಧಕಾರಕ, ಕರ್ಮಕಾರಕ. ಇಲ್ಲಿ ಚತುರ್ಥ ವಿಭಕ್ತಿ ಸಂಪ್ರದಾನಕಾರಕ ಆಗುತ್ತೆ. ನೋಡು, ಇದು ಸಂಪ್ರದಾನಕಾರಕ. ಓಕೆ, ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಆದಷ್ಟು ಜನಕ್ಕೆ ಶೇರ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.